ರಾಮಾಚಾರಿ, ಏನ್ ಮೇಡಮ್ ನೀವು ಊಟನೇ ಮಾಡ್ತಾ ಇಲ್ಲ? ಈ ತರ ಊಟ ಮಾಡದೆ ಹಸ್ಕೊಂಡಿರೋ ತಪ್ಪಲ್ವಾ? ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು? ಇಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಮ್ಮ ಮಗು ಇದೆ. ನಿಮ್ಮಿಬ್ರು ನಂಬ್ಕೊಂಡು ನಾನೊಂದು ಬಡಪ ಇದ್ದೀನಿ. ಇನ್ಮೇಲೆ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಸರಿನಾ? ಎಲ್ಲಿ ಬಾಯ್ ತೆಗಿರಿ. ಹಾ ಇವಾಗ ನಿನಗ್ ಸಂತೋಷ ಆಗ್ತಿರ್ಬೇಕಲ್ಲ? ರಾಮಾಚಾರ್ಯ ಮಾಡಿದ ಹಾಲಿನ ಅಭಿಷೇಕಕ್ಕೂ ತಣ್ಣಗಾಗ್ದೇ ಇರೋ ನಿನ್ ಮನ್ಸು ಇವಾಗ ನಾನು ಹಾಕ್ತಿರೋ ಕಣ್ಣೀರಿಗಾದ್ರೂ ತಣ್ಣಗಾಗ್ಲಿ. ನೀನ್ ಸಂತೋಷವಾಗಿರು. ನೀನ್ ಸಂತೋಷವಾಗಿರು. ನಾನ್ ನಿರ್ಧಾರ ಮಾಡಾಯ್ತು, ಇನ್ಮೇಲೆ ನನ್ನ ಪಾಲಿಗೆ ದೇವ್ರ ಅನ್ನೋದೇ ಇಲ್ಲ. ಇನ್ಮೇಲೆ ನಾನು ದೀಪ ಹಚ್ಚಿ ಪೂಜೆ ಮಾಡೋದೇನೇ ಇದ್ರು ನನ್ ರಾಮಾಚಾರಿಗ್ ಮಾತ್ರ. ಅವನೇ ನನ್ ಜೀವ, ಅವನೇ ನನ್ ಭಾವ, ಅವನೇ ನನ್ ದೇವ್ರು, ಅವನೇ ನನಗೆಲ್ಲಾನು. ಓ ಕೃಷ್ಣ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಈಗ ಸಮಾಧಾನ ಆಯ್ತೇನೋ? ಈ ಮನೆಗೆ ಕಾವಲುಗಾರ ತರ ಇದ್ದೋ ನೀನು. ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಈ ಮನೆನು ನಿನ್ ಮನೆ, ಇಲ್ಲಿರೋನು ನಿನ್ನವ್ರೆ ಅನ್ನೋದನ್ನ ಮರ್ತೋಗ್ಬಿಟ್ಟಿಯೇನೋ? ಇಲ್ಲಿ ರಾಮಾಚಾರಿ ಒಬ್ನೇ ಸಂಸಾರ ನೋಡ್ಕೋತಾ ಇದ್ನಲ್ಲ, ಅವನಿಗೇನಾದ್ರೂ ತೊಂದರೆ ಇದೆಯಾ? ನನ್ನಿಂದ ಅವನಿಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಂತ ಒಂದು ಸಲನಾದ್ರೂ ಯೋಚನೆ ಮಾಡಿದ್ಯಾ? ಅವನಿಗೆ ಇಲ್ಲಿ ಯಾರ್ಯಾರು ಶತ್ರುಗಳಿದ್ರು, ಅವರೆಲ್ಲ ರಾಮಾಚಾರಿಗೆ ಹೇಗೆಲ್ಲ ತೊಂದರೆ ಕೊಡ್ತಾ ಇದ್ರು ಅನ್ನೋದಾದ್ರೂ ಗೊತ್ತಿದೆಯೇನೋ ನಿನ್ಗೆ? ಅಷ್ಟಕ್ಕೂ ನೀನು ರಾಮಾಚಾರಿ ಬೇರೆ ಬೇರೆ ಅಲ್ಲ ಅಲ್ವೇನೋ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅವಳಿ ಚವಳಿ ಅಣ್ಣ ತಮ್ಮಂದ್ರು. ರಾಮಾಚಾರಿ ರಾಮನ್ ತರ ಇದ್ರೆ ನೀನು ಲಕ್ಷ್ಮಣನ್ ತರ ಅವನ್ ಜೊತೆಲಿದ್ದು ಹೆಗ್ಲು ಕೊಡ್ತೀಯ ಅನ್ಕೊಂಡ್ರೆ, ಅವನ್ ಸತ್ತಾಗ ಅವನ್ ಹೆಣ ಹೊರಕ್ಕೂ ಬರ್ಲಿಲ್ವಲ್ಲೋ ನೀನು? ಈಗ ಮಾತ್ರ ಯಾಕೆ ಬಂದಿದ್ಯಾ? ಚಾರ್ ಹೊತ್ತಿಗೆ ರಾಮಾಚಾರಿ ಜೊತೆ ಸೀತಾ ಮಾತೆ ತರ ಇದ್ರು, ಆದ್ರೆ ಇವತ್ತು ಗಂಡನ್ ಕಳ್ಕೊಂಡು ಮುತ್ತೈದೆ ಸ್ಥಾನ ಕಳ್ಕೊಂಡು ವಿಧವೆ ಆಗಿರೋದನ್ನ ನೋಡಕ್ ಬಂದಿದ್ಯಾ? ಅಂಟ್ಕೊಂಡ್ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮಂದ್ರು ಯಾವಾಗ್ಲೂ ಜೊತೆಲೇ ಇರ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಈ ತರ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ನಲ್ಲ. ಬೇಕು ಬೇಕು ಅಂದ್ರು ಬದುಕ್ ಬರ್ತಾನ? ನೀನು ಅವನ್ ಜೊತೆಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಕೃಷ್ಣ, ನಿನ್ನಿಂದ ಅವನನ್ನು ಕಾಪಾಡಕ್ ಆಗ್ಲಿಲ್ಲ, ಆದ್ರೆ ಅವನ್ ಸಾವಿಗೆ ಕಾರಣ ಆದವ್ರ ಮೇಲೆ ಸೇಡ್ ತಿಳ್ಸ್ಕೊಳಕ್ಕೆ ನೀನ್ ನಮ್ ಜೊತೆಲಿ ಇರ್ತೀಯಾ? ಏನು ಹಾಗೆ ನೋಡ್ತಾ ಇದೀಯಾ? ಅವನ್ ಸಾವಿಗೆ ಕಾರಣ ಯಾರು ಅಂತನ? ಅವನ್ ಸಾಯಿಸ್ತೋರ್ನ ನಾವು ಕಂಡಿಡಿಲೇಬೇಕು. ಅವ್ರು ಯಾರೇ ಆಗಿದ್ರು ಅವ್ರನ್ನಂತೂ ಸುಮ್ನೆ ಬಿಡಬಾರ್ದು. ಏನೋ ಸುಮ್ನೆ ನಿಂತಿದ್ಯಾ? ನಾನು ಹೇಳ್ತಾ ಇರೋದನ್ನ ಕೇಳಿ ನಿನ್ ರಕ್ತ ಕುದೀತಾ ಇಲ್ವಾ? ಅವ್ರು ಯಾರು ಅಂತ ಹುಡುಕಿ ಅವ್ರನ್ನ ಕೊಚ್ಚಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇಲ್ವಾ? ಸತ್ತೋಗಿರೋದ್ ಬೇರೆ ಯಾರು ಅಲ್ಲ ಕಣೋ, ನಿನ್ನ ಸ್ವಂತ ಅಣ್ಣ ರಾಮಾಚಾರಿ. ದೇವತೆ ತರ ಇರೋ ಅತ್ತಿಗೆ ಗಂಡ, ಅವ್ರ ಜೀವ, ಈ ಮನೆ ಜೀವಾಳ. ಕೃಷ್ಣ, ನಿನ್ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ ಕಣೋ. ಈ ಮನೇಲಿ ನೀನ್ ಹುಟ್ಟಿದ್ಯಾ ಅಷ್ಟೇ, ಬೆಳೆದಿಲ್ಲ. ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂತ ನನಗೆ ಗೊತ್ತು. ಆದ್ರೂ ಈ ಮನೆಯವರು ನಿನ್ನ ಮನೆ ಮಗನಾಗ ಒಪ್ಕೊಂಡಿದಾರೆ ತಾನೆ? ರಾಮಾಚಾರಿಗೆ ತೋರಿಸ್ತಾ ಇದ್ದ ಪ್ರೀತಿನ ನಿನಗೂ ತೋರಿಸ್ತಾ ಇದಾರೆ ತಾನೆ? ನಿನ್ನ ಹೆಂಡ್ತಿನ ಒಂದ್ ಮಾಡೋಕೆ ನಾನು, ಅಪ್ಪ, ಅಮ್ಮ, ಚಾರು ಹೊತ್ತಿಗೆ ರಾಮಾಚಾರಿ ಎಲ್ಲ ಕಷ್ಟಪಟ್ಟಿದ್ದೀರೋದು ಗೊತ್ತು ತಾನೆ? ನೀನ್ ಈ ಮನೆಗೆ ಅರ್ಥಕ್ಕೆ ಬಂದಿರ್ಬೋದು, ಆದ್ರೆ ಹುಟ್ಟಾಗಿಂದ ನಿನ್ ಮೈಯಲ್ಲಿ ಹರಿತಾ ಇರೋ ರಕ್ತ ಈ ಮನೆಯವ್ರಿಗೆ ಸೇರಿದಲ್ವೇನೋ? ನಿಮ್ ಅಣ್ಣನ ಯಾರೋ ಕ್ರೂರವಾಗಿ ಕೊಂದು ಸಾಯಿಸಿದಾರೆ ಕಣೋ. ನಿನಗ್ ಕೋಪ ಅನ್ನೋದೇ ಬರ್ತಾ ಇಲ್ವಾ? ನಿನಗ್ ರೋಷ ಅನ್ನೋದೇ ಹುಕ್ಕ ಹರಿತಾ ಇಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ, ಪ್ರೇಮ, ಕರುಣೆ ಇರೋದೇ ಇಲ್ವೇನೋ? ಅವೆಲ್ಲ ಇರೋದಕ್ಕೆ ನೀನ್ ರಾಮಾಚಾರಿ ಅಲ್ವಲ್ಲ, ಕಲ್ಲು ಮನ್ಸಿರೋ ಕಟಕ ಕೃಷ್ಣ ನೀನು. ಕೃಷ್ಣ ಅಂದ್ರೆ ಕೆಟ್ಟವನು. ಹೊಟ್ಟೆ ಹುರ್ಕೊಂಡು ಹೇಳ್ತಾ ಇದ್ರಿ ಕೃಷ್ಣ, ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಲ್ಲ.
ಒಳ್ಳೇದ್ ಮಾಡಲ್ಲ ಕೃಷ್ಣ. ಎಲ್ಲ ಬೈಬೇಡ್ವ ಮುರಾರಿ. ಯಾಕೋ ಬೈಬಾರ್ದು? ನಾನ್ ಬೈತೀನಿ. ಕಿಟ್ಟಿ ಅಂದ್ರೆ ಕೆಟ್ಟವನು ಕೆಟ್ಟವನು ಕೆಟ್ಟವನು. ಮುರಾರಿ ಬೇಕಾದ್ರೆ ನನಗ್ ಬೈ, ಕೃಷ್ಣಂಗ್ ಬೈಬೇಡ. ಓಹ್, ನಿನ್ನ ನೀನೇ ಹೊಗಳ್ಕೊತಾ ಇದೀಯಾ? ಹೌದೌದೌದೌದು. ನಿನ್ನಂತ ಸ್ವಾರ್ಥಿನ ನೀನಷ್ಟೇ ಹೊಗಳ್ಕೋಬೇಕು, ನಾವ್ಯಾರು ಹೊಗಳಲ್ವಲ್ಲ. ನಾನು 1 ಸಲ ಅಲ್ಲ 100 ಸಲ ಹೇಳ್ತೀನಿ, ಕಿಟ್ಟಿ ಕೆಟ್ಟವನು ಕೆಟ್ಟವನು ಕೆಟ್ಟವನು, ಕಿಟ್ಟಿ ಕೆಟ್ಟವನು. ಮುರಾರಿ ಸುಮ್ನೆ ಕೃಷ್ಣನ್ ಬಗ್ಗೆ ಏನೇನೋ ಹೇಳ್ಬೇಡ ಕಣ, ಅವ್ನು ತುಂಬಾ ಒಳ್ಳೆಯವನು. ಓ, ಕಿಟ್ಟಿ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ನೀನ್ ಯಾರು? ನಾನೇ ರಾಮಾಚಾರಿ ಕಣ. ಏನು ಹೇಳ್ತಾ ಇದೀಯ ನೀನು? ಹೌದು ಕಣ, ಕೃಷ್ಣ ಅಲ್ಲ, ನಾನೇ ರಾಮಾಚಾರಿ. ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ಕೃಷ್ಣನೇ ಕಾರಣ ಕಣೋ. ನನ್ನನ್ನು ಕಾಪಾಡಕ್ ಹೋಗಿ ಅನ್ಯಾಯವಾಗಿ ಅವನೇ ಪ್ರಾಣ ಬಿಟ್ಬಿಟ್ಟ. ರಾಮಾಚಾರಿ, ನೀನು? ನಾವು ಅವತ್ತು ಹೋಗುವಾಗ ರಾಜಿ ಮಧ್ಯ ದಾರಿಲಿ ನಿಲ್ಸಿ ವಾಶ್ರೂಮ್ ಹೋಗ್ಬೇಕು ಅಂದ್ಲು. ವಾಶ್ರೂಮ್ ಹತ್ರ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡೋದನ್ನ ನಾನು ನೋಡಿದೆ, ಆದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಲ್ಲ. ಅವಳು ಮಾತಾಡ್ತಿದ್ದನ್ನ ನಮ್ ಕೃಷ್ಣ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಹಾಂದಿವೆ ಬರ್ತಾ ಇದೀವಿ ಸರ್. ಡೋಂಟ್ ವರಿ ಸರ್, ನಮ್ಗಿಂತ ಆ ರಾಮಾಚಾರಿಗೆ ತುಂಬಾ ಅರ್ಜೆಂಟ್ ಇದೆ. ಪಾಪ ಅವನ್ ಗೊತ್ತಿಲ್ಲ ಸಾಯಕ್ಕೆ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ. ಮಾಗಡಿ ರೋಡು, ಸೀಗೆಹಳ್ಳಿ ಗೇಟು, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದ್ ಬಸ್ ಡಿಪೋ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರ್ತೀರಾ ತಾನೆ, ಅಲ್ಲಿಗೆ ತಾನೆ ರಾಮಾಚಾರ್ಯನ್ ಕರ್ಕೊಂಡ್ ಬರ್ಬೇಕು. ಅವ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಕರ್ಕೊಂಡ್ ಬರ್ತೀನಿ ಬಿಡಿ ಸರ್, ಆದ್ರೆ ನಂದೊಂದು ಕಂಡೀಷನ್ ಇದೆ. ಅರೆ ಕ್ಯಾ ಬೋಲೋ? ಅವನು ನನ್ ಮೇಲೆ ನಂಬಿಕೆ ಇಟ್ಟು ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬಂದು ನನ್ ಮೇಲಿನ ನಂಬಿಕೆ ಕಳ್ಕೊಳಕ್ ಮೊದ್ಲೇ ಆ ರಾಮಾಚಾರಿ ಪ್ರಾಣನ ತೆಗಿಬೇಕು. ये तुम चिंता मत करो, तुम सिर्फ उसको लेके आओ, बाकी के सब मैं देख लूंगा. हाँ. ಓಕೆ ಸರ್, ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತೇನೆ. गुड. ರಾಮಾಚಾರಿ, ನೀನ್ ಬದುಕಿದೀಯ ಅಂತ ಖುಷಿ ಪಡ್ಲ, ಕೃಷ್ಣ ಬದುಕಿಲ್ಲ ಅಂತ ದುಃಖ ಪಡ್ಲೋ, ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಅಣ್ಣ ಆಗಿ ತಮ್ಮನ ಜೊತೆ ನಿಂತ್ಕೋಬೇಕಾಗಿದ್ದು ನನ್ನ ಕರ್ತವ್ಯ, ಆದ್ರೆ ನನ್ನ ತಮ್ಮ ನನಗೋಸ್ಕರ ಪ್ರಾಣನೇ ಬಿಟ್ಬಿಟ್ನಲ್ಲೋ. ಅಲ್ಲ ರಾಮಾಚಾರಿ, ನೀನ್ ಮನೆಗ್ ಬಂದಾಗ ಅದಕ್ಕೆ ಮುತ್ತೈದೆ ತನ ಕಳೀತಿದ್ರು ತಾನೆ, ನಿನ್ ಕಣ್ಮುಂದೆನೆ ಅಂತ ಅನ್ಯಾಯ ನಡೀತಾ ಇದ್ರು, ನೀನ್ ಯಾಕೋ ಸುಮ್ನಿದ್ದೆ? ಯಾಕೋ ತಡಿಲಿಲ್ಲ? ನೀನೇ ರಾಮಾಚಾರಿ ಅಂತ ಯಾಕೋ ಹೇಳಲಿಲ್ಲ? ನಾನೇ ಬೇಕು ಅಂತ ಹೇಳದ್ನ ತಡೆದೆ ಮುರಾರಿ. ಏನು? ನೀನೇ ಬೇಕು ಅಂತ ತಡ್ದ? ಯಾಕೋ ಹೀಗ್ ಮಾಡ್ದೆ? ನಾನ್ ಸತ್ತಿದ್ದೀನಿ ಅಂತ ಗೊತ್ತಾದ್ರೆ ಯಾರು ಎಷ್ಟು ಸಂತೋಷ ಪಡ್ತಾರೆ ಅಂತ ತಿಳ್ಕೊಳಕ್ಕೆ. ಏನು ಹೇಳ್ತಾ ಇದೀಯ ನೀನು? ಹೌದು ಕಣ ಮುರಾರಿ, ಮುಂದಕ್ಕೆ ನಮ್ಗೆ, ನಮ್ಮ ಮನೆಗೆ, ನಮ್ಗೆ ಹುಟ್ಟ ಮಗುಗೆ ಯಾವ ತೊಂದರೆನೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೇ ರಾಮಾಚಾರಿ ಅನ್ನೋ ಸತ್ಯನ ಇನ್ನೂ ಮುಚ್ಚಿಟ್ಟಿದ್ದೀನಿ. ಮನೆಯವ್ರಿಗೆಲ್ಲ ನಾನು ರಾಮಾಚಾರಿ ಅಂತ ಹೇಳಕ್ಕೆ ನನಗೆ 2 ನಿಮಿಷ ಸಾಕು. ಆದ್ರೆ ನಾನು ಹಂಗೆ ಮಾಡಿಬಿಟ್ರೆ ಕೃಷ್ಣಂಗೆ ತೊಂದರೆ ಕೊಟ್ಟಿದ್ದ ಪಾಪಿಗಳಿಗೆ ಶಿಕ್ಷೆ ಕೊಡ್ಸೋದು ಕಷ್ಟ ಆಗ್ಬಿಡುತ್ತೆ ನೋಡೋ. ಹಾಗಾಗಿ ನಾನು ರಾಮಾಚಾರಿ ಅಂತ ಸದ್ಯಕ್ಕೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಹಾಗಂತ ಇನ್ನು ಎಷ್ಟು ದಿನ ಅಂತ ಕೃಷ್ಣನ್ ತರ ಇರೋಕ್ಕಾಗುತ್ತೆ? ಕೃಷ್ಣನ್ ಸಾಯಿಸ್ತವ್ರನ್ನ ಜೈಲಿಗೆ ಕಳಿಸೋ ತನಕ ನಾನು ಕ್ರಿಸ್ತನಾಗೆ ಉಳಿಬೇಕು ಮುರಾರಿ. ನಾನು ಕ್ರಿಸ್ತನಾಗಿ ಬದುಕಿರೋ ಒಂದೊಂದು ಕ್ಷಣನ ನನ್ನ ಎದೆಯಲ್ಲಿ ಕಿಚ್ಚು ಉರಿತಾ ಇರುತ್ತೆ. ಕೃಷ್ಣನ್ ಸಾಯಿಸ್ತವ್ರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋ ತನಕ
ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಮುರಾರಿ, ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಒಬ್ಬ ಅಣ್ಣ ಆಗಿ ನನಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಂತ ತಮ್ಮನಿಗೋಸ್ಕರ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಬದುಕಿದ್ದೇನು ಪ್ರಯೋಜನ? ನಾನು ಬಿಡಲ್ಲ ಕಣ, ಒಬ್ಬೊಬ್ಬರನ್ನು ಬಿಡಲ್ಲ, ಎಲ್ಲರನ್ನು ನಾಶ ಮಾಡಿಬಿಡ್ತೀನಿ. ಚರ್ಮಣಂ ರಾಮಾಚಾರಿ, ಏನ್ ಮೇಡಮ್ ನೀವು ಊಟನೇ ಮಾಡ್ತಾ ಇಲ್ಲ? ಈ ತರ ಊಟ ಮಾಡದೆ ಹಸ್ಕೊಂಡಿರೋ ತಪ್ಪಲ್ವಾ? ನಿಮ್ಗೆ ಎಷ್ಟತಿ ಹೇಳ್ಬೇಕು? ಇಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಮ್ಮ ಮಗು ಇದೆ, ನಿಮ್ಮಿಬ್ರು ನಂಬ್ಕೊಂಡು ನಾನೊಂದು ಬಡಪ ಇದ್ದೀನಿ. ಇನ್ಮೇಲೆ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಸರಿನಾ? ಎಲ್ಲಿ ಬಾಯ್ ತೆಗಿರಿ. ಹಾ ಏನ್ರಿ ಮುಖ ನೋಡ್ತಾ ಇದ್ದೀರಾ? ಅನ್ನಿ. ರಾಮಾಚಾರಿ, 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 ರಾಮಾಚಾರಿ ಎಲ್ಲಿದ್ಯಾ? ಚಾರು, ಚಾರು, ಅತ್ತಮ್ಮ, ನೀವು ರಾಮಾಚಾರಿ ನೋಡಿದ್ರ ಇಲ್ಲಿ? ಹೇಳ್ತದೆ ಅಮ್ಮ, ಇವಾಗ ತಾನೇ ಬಂದಿದ್ದ. ತಟ್ಟೆ ಹಿಡ್ಕೊಂಡು ನನಗೆ ಊಟ ಮಾಡ್ಸಕ್ ಬಂದಿದ್ದ. ಅಷ್ಟು ಬೇಗ ಎಲ್ಲೋದ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತಮ್ಮ. ಎಲ್ಲೋದ? ರಾಮಾಚಾರಿ, ರಾಮಾಚಾರಿ ಎಲ್ಲಿದ್ಯಾ? ಮಾಮ, ನೀವು ನನ್ನ ರಾಮಾಚಾರಿ ನೋಡಿದ್ರ? ರಾಮಾಚಾರಿ, ರಾಮಾಚಾರಿ ಎಲ್ಲಿದ್ಯಾ? ಅಜ್ಜಿ, ನೀವು ನನ್ನ ರಾಮಾಚಾರಿ ನೋಡಿದ್ರ? ಚರ್ಮಣಂ ರಾಮಾಚಾರಿ, 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 ಎಲ್ಲಿದ್ಯಾ ರಾಮಾಚಾರಿ? ಪ್ಲೀಸ್ ರಾಮಾಚಾರಿ, ನನ್ನ ಕೈಲಿ ಆಗ್ತಿಲ್ಲ ನಿನ್ನ ಬಿಟ್ಟಿರೋದಕ್ಕೆ. ಆಗ್ತದೆ. ಎಲ್ಲಿದ್ಯಾ ರಾಮಾಚಾರಿ? ರಾಮಾಚಾರಿ, ಇವಾಗ ನೀನ್ ಬರ್ತೀಯೋ ಇಲ್ವೋ? ರಾಮಾಚಾರಿ, ಕೃಷ್ಣ, ನೀನು ರಾಮಾಚಾರಿ ನೋಡಿದ್ಯಾ? ಇಲ್ಲೇ ಇತ್ತ. ಇಷ್ಟು ಬೇಗ ಎಲ್ಲೋದ ಅಂತಾನೆ ಗೊತ್ತಾಗ್ತಿಲ್ಲ. ನೀ ನೋಡಿದ್ಯಾ? ರಾಮಾಚಾರಿ, ಚಾರು, ಚಾರು, ಅವನು ಎಲ್ಲಿಂದ ಬರ್ತಾನಮ್ಮ? ಅವನು ನಮ್ನೆಲ್ಲ ಬಿಟ್ಬಿಟ್ಟು ಹೊರಟೋದ. ನಮ್ ಕಣ್ಣೇನೆ ಸುಟ್ಟು ಬೂದಿ ಆಗೋದ್ನಲ್ಲ. ಕಂದ, ನೀನು ಯಾವತ್ತು ಬರಲ್ಲಮ್ಮ, ಬರಲ್ಲ. ಇಲ್ಲ ಅತ್ತಮ್ಮ. ಕಂದ, ಹೋಗ್ತಾ ಮಾಡ್ಕೊಳೆ. ಇದೇ ಸತ್ಯ.